ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಾಸ್ಟರ್ ಪ್ರಮೋದ್. ಇವತ್ತಿನ ವಿಷಯ ಏನಂದ್ರೆ, ನಿಮ್ಮ ಜೀವನದಲ್ಲಿ ಅಥವಾ ನೀವು ಜೀವನದ ಯಾವುದೇ ಕ್ಷಣದಲ್ಲಿ ಯಾರಿಗಾದರೂ ಏನಾದರೂ ಕೊಡೋದಿದ್ರೆ ಸಪೋರ್ಟ್ ಕೊಡಿ. ಸಪೋರ್ಟ್ ಈಸ್ ದ ಬೆಸ್ಟ್ ಗಿಫ್ಟ್ ಇನ್ ದ ವರ್ಲ್ಡ್ ಆ್ಯಂಡ್ ಆಲ್ಸೋ ಪ್ಯೂರ್ ಗಿಫ್ಟ್. ನೋಡ್ರಿ, ಸಪೋರ್ಟ ಪವಿತ್ರವಾದ ಒಂದು ಕಾಣಿಕೆ. ಯಾಕಂದ್ರೆ ನೀವು ಇಷ್ಟಪಟ್ಟಂಥ ವ್ಯಕ್ತಿ, ಅದು ನಿಮ್ಮ ತಂದೆ ಆಗಲಿ, ತಾಯಿ ಆಗಲಿ, ಅಥವಾ ಸ್ನೇಹಿತ ಆಗಲಿ ಅಥವಾ ಯಾರೂ ಆಗಲಿ, ಆ ವ್ಯಕ್ತಿ ಜೀವನದಾಗ ಸುಖವಾಗಿ ಇರ್ಬೇಕಂತ ನಿಮ್ಗೆ ಇಚ್ಛೆ ಇತ್ತಂದ್ರೆ ಅವರಿಗೆ ಒಳ್ಳೆ ಸನ್ನಿವೇಶದಲ್ಲಿ ಗಿಫ್ಟ್ ಕೊಡುವ ಬದಲಾಗಿ, ಯಾವುದೋ ಒಂದು ವಸ್ತು ಕಾಣಿಕೆ ಕೊಡುವ ಬದಲಾಗಿ, ಅವರ ಕೆಟ್ಟ ಸನ್ನಿವೇಶಗಳಲ್ಲಿ ಅಥವಾ ಪರಿಸ್ಥಿತಿಯಲ್ಲಿ ಸಪೋರ್ಟ್ ಆಗಿ ನಿಲ್ಲಿ. ಇದು ಅವರಿಗೆ ಬೆಸ್ಟ್ ಗಿಫ್ಟ್. ಮತ್ತು ಇದು ಮಾನವೀಯತೆಯ ಒಂದು ಕಾರ್ಯಗಳಲ್ಲಿ ಅಥವಾ ಮಹತ್ವದ ಅಥವಾ ಪುಣ್ಯದ ಕಾರ್ಯದಲ್ಲಿ ಬರ್ತದೆ. ಇದ್ರ ಪುಣ್ಯನೂ ಹತ್ತದ, ಆತ್ಮ ತೃಪ್ತಿನೇ ಸಿಗ್ತದ, ಒಂದು ಇಂಟರ್ನಲ್ಲಿ ಸಾವಲ್ಕ್ ಒಂದು ಕಿಕ್ ಸಿಗ್ತದ. ಸೊ ಯಾಕೆ ಹಿಂಗೆ ಹೇಳ್ತಿದ್ದೇನೆಂದ್ರೆ, ದುರ್ಯೋಧನನ ಸುತ್ತ ಸಾವಿರಾರು ಜನ ಇದ್ರು. ಅವೆಲ್ಲ ಹೆಸರಿಗೆ ಮಾತ್ರ. ಅವ್ರ ಸಪೋರ್ಟ್ ಎಲ್ಲಿ ಮಟ್ಟ ಇತ್ತು, ಒಂದು ಲಿಮಿಟೇಷನ್ ಇತ್ತು. ತದನಂತರ ಸಪೋರ್ಟ್ ಇಲ್ಲ. ಬಟ್ ಅರ್ಜುನನ ಜೊತೆ ಶ್ರೀಕೃಷ್ಣ ಒಬ್ಬನೇ ಇದ್ದ. ಬಟ್ ಅವನ ಸಪೋರ್ಟ್ ಹೆಂಗಿತ್ತು, ನೋ ಲಿಮಿಟ್. ಇದು ಹಂತದವರೆಗೆ ಅಂತ ಇಲ್ಲ, ಎಲ್ಲ ಹಂತಗಳನ್ನು ಮೀರಿ ಆತ ಅರ್ಜುನನಿಗೆ ಸಪೋರ್ಟ್ ಮಾಡಿದ. ಸೊ ನಿಮ್ಮ ಜೀವನದಾಗ ಹಂಗೆ ಯಾರಾದ್ರೂ ಸಪೋರ್ಟಿಂಗ್ ಪರ್ಸನ್ ಇದ್ರೆ ಯು ಆರ್ ವೆರಿ ಲಕ್ಕಿ. ಆಕ್ಚುಲಿ ನಿಮ್ಮ ಜೀವನದಲ್ಲಿ ಇಬ್ರು ಸಪೋರ್ಟಿಂಗ್ ಪರ್ಸನ್ ಇದ್ದೇ ಇರ್ತಾರೆ. ಸೊ ಕಾಮನ್ ಆಗಿ ತಂದೆ ಮತ್ತು ತಾಯಿ. ಯಾಕಂದ್ರೆ ಅವರ ರಕ್ತ ಹಂಚ್ಕೊಂಡು ನೀವು ಹುಟ್ಟಿರ್ತೀರಿ. ಸೊ ಅವ್ರು ನಿಮ್ಗೆ ಜೀವನದ ಯಾವುದೇ ಪರಿಸ್ಥಿತಿಯಲ್ಲಿ ಸಪೋರ್ಟ್ ಮಾಡ್ತಾರೆ. ತನ್ನ ಪ್ರಾಣ ಕೂಡ ಕೊಡೋ ಪರಿಸ್ಥಿತಿ ಬರ್ತಂದ್ರೆ ಕೊಡ್ತಾರೆ. ಕೆಲವರಿಗೆ ತಂದೆ ಅಥವಾ ತಾಯಿ ಮಾತ್ರ ಇರ್ತಾರೋ. ಬಟ್ ಅವರ ತಂದೆ ತಾಯಿಗಳಲ್ಲಿ ಇಬ್ರು ಸಪೋರ್ಟ್ ಮಾಡ್ಬೋದು. ಬಟ್ ಉಳಿದವ್ರು ಸಪೋರ್ಟ್ ಮಾಡ್ತಾರಂದ್ರೆ 99.99% ನೋ ಗ್ಯಾರಂಟಿ. ಒಂದ್ ವೇಳೆ ಅಪ್ಪಿ ನಿಮ್ ಜೀವನದಾಗ ತಂದೆ ತಾಯಿಯ ಜೊತೆಗೆ ಮತ್ತೆ ಇತರ ಯಾರಾದ್ರೂ ಸಪೋರ್ಟ್ ಮಾಡ್ಲಕ್ ನಿಮ್ಗೆ ಸಿಕ್ತಿದ್ರಂದ್ರ ಯು ಆರ್ ರಿಯಲಿ ಲಕ್ಕಿ ಪರ್ಸನ್. ಯಾಕಂದ್ರ ಈಗಿನ ಸನ್ನಿವೇಶದಲ್ಲಿ ಜನ ನಿಮ್ಮ ಮಾಡುವಂತ ಕೆಲಸದಲ್ಲಾಗ್ಲಿ ಅಥವಾ ನಿಮ್ಮ ಜೀವನದ ಕೆಟ್ಟ ಪರಿಸ್ಥಿತಿಗಳಲ್ಲಾಗ್ಲಿ ಅಥವಾ ಭಾವನಾತ್ಮಕವಾಗ್ಲಿ ಯಾವುದೇ ಕ್ಷೇತ್ರದಲ್ಲಿ ಸಪೋರ್ಟ್ ಮಾಡೋದಾದ್ರೆ ಒಂದು ಲಿಮಿಟ್ ಇಡ್ತಾರೋ, ಅಥವಾ ಅದಕ್ಕೊಂದು ರೀಸನ್ ಅಥವಾ ಒಂದು ಅದ್ರ ಹಿಂದೆ ಏನಾದ್ರು ಸ್ವಾರ್ಥ ಇದಿಷ್ಟೊಂದು ಮಾತ್ರ ಸಪೋರ್ಟ್ ಮಾಡ್ತಾರೋ. ಅದಕ್ಕೆ ಸಪೋರ್ಟ್ ಅನ್ನಂಗಿಲ್ಲ. ಅದೇನೋ ಬಿತ್ತಿ ಬೆಳೆ ತೆಗಿದಂತಾರ. ಅಂದ್ರೆ ತನ್ನ ಪ್ರಯತ್ನಕ್ಕೆ ಪ್ರತಿಫಲ ಪಡ್ಕೊಂಡ್ ನಂತರ ವಿಷಯವನ್ನ ಅಂದ್ರೆ ಡಿಸ್ಟೆನ್ಸ್ ಕಾಯ್ಕೊಂಡು ಬಿಡ್ತಾರೋ, ಅವಾಯ್ಡ್ ಮಾಡಿಬಿಡ್ತಾರೋ. ಅದಕ್ಕೆ ಸಪೋರ್ಟ್ ಅನ್ನಂಗಿಲ್ಲ. ಸಪೋರ್ಟಿಂಗ್ ಪರ್ಸನ್ ನೀವು 5 ನಿಮಿಷ ಮುಂಚೆ ಸಾವುಕಾರ ಇದ್ರೆ ಮತ್ತೊಂದು 5 ನಿಮಿಷ ನಂತರ ನೀವು ಭಿಕಾರಿ ಆದ್ರೂ, ಅಥವಾ ನೀವು 1 ಗಂಟೆ ಮುಂಚೆ ಅತಿ ಆರೋಗ್ಯವಂತ ವ್ಯಕ್ತಿ ಇದ್ರಿ, ಇನ್ನೊಂದು ತಾಸು ನಂತರ ಮಹಾರೋಗಿ ಆಗಿಬಿಡ್ತೀರಿ. ನಿಮ್ಮ ಜೀವನದ ಪರಿಸ್ಥಿತಿ ಎಲ್ಲ ಹದಗೆಟ್ಟು ಬಿಡ್ತದ. ಮನೆ ಬಿಟ್ಟು ನೀವು ರೋಡ್ ಮೇಲೆ ಬಂದ್ರು ಸಪೋರ್ಟಿಂಗ್ ಪರ್ಸನ್ ನಿಮ್ಮ ಒಳ್ಳೆ ಪರಿಸ್ಥಿತಿಯಲ್ಲಿ ಆಗ್ಲಿ ಅಥವಾ ಕೆಟ್ಟ ಪರಿಸ್ಥಿತಿಯಲ್ಲಿ, ಯಾವುದೂ ಪರಿಸ್ಥಿತಿಯಲ್ಲಿ ನಿಮ್ ಕೈ ಬಿಡಲ್ಲ, ನಿಮ್ ಜೊತೆಯಾಗಿರ್ತಾನೋ. ಸೊ ಅಂತ ಸಪೋರ್ಟಿಂಗ್ ಪರ್ಸನ್ ನಿಮ್ ಲೈಫ್ ನಲ್ಲಿ ಇದ್ರು ಅಂದ್ರ ನಿಮ್ ಜೀವನ ಬಂಗಾರ ಅಂತ ಹೇಳ್ತೀನಿ ನಾನು. ಯಾಕಂದ್ರ ಅಂತ ವ್ಯಕ್ತಿಯ ಜೊತೆಗೆ ಆತ್ಮಕ್ಕೆ ನೆಮ್ಮದಿನೂ ಇರ್ತದ, ಮತ್ತು ಒಂದು ಸ್ನೇಹ ಅಥವಾ ಒಳ್ಳೆಯ ಸ್ನೇಹಿತನ ಅಥವಾ ಒಂದು ಲೈಫ್ ಪಾರ್ಟ್ನರ್ ಅಂತಾರ, ಟ್ರೂ ಲೈಫ್ ಪಾರ್ಟ್ನರ್, ಆ ಒಂದು ಕೊರತೆ ಹೋಗ್ಬಿಡ್ತದ. ಅಲ್ಲಿ ಹೆಂಗ್ ಬಂಧನ ಇರ್ತದಂದ್ರ ಆತ್ಮಗಳ ನಡುವೆ ಸ್ನೇಹ ಇರ್ತದ. ಶರೀರ ಅಥವಾ ರೊಕ್ಕ ರೂಪಾಯಿ ಬಣ್ಣ ಇದ್ಯಾವುದು ಮ್ಯಾಟರ್ ಆಗಲ್ಲ. ಅಂತ ಒಂದು ಸಪೋರ್ಟಿಂಗ್ ಪರ್ಸನ್ ನಿಮ್ ಜೊತೆ ಇದ್ರಂದ್ರ ಬಹಳ ಬಹಳ ಪುಣ್ಯವಂತರು. ಹಂಗಾದ್ರೆ ನೀವು ಅನ್ಬೋದು, ಸರ್ ನೀವು ಯಾರಿಗಾದ್ರೂ ಸಪೋರ್ಟ್ ಮಾಡ್ತಿರ್ಲಿ ಆ ರೀತಿ? ಅದು ನಾನು ಯಾರ್ಯಾರಿಗೆ ಸಪೋರ್ಟ್ ಮಾಡ್ತಾನೋ ಅವ್ರಿಗೆಲ್ಲ ಗೊತ್ತದ, ಅದನ್ನೆಲ್ಲ ಹೇಳ್ಕೊಳಂಗಿಲ್ಲ. ಅದೇ ರೀತಿ ನೀವು ಸಪೋರ್ಟ್ ಮಾಡಿ. ಯಾಕಂದ್ರೆ ಮೊದಲು ನಾವು ಸಪೋರ್ಟ್ ಮಾಡ್ಲಿಲ್ಲ ಅಂದ್ರ ನಮಗೆ ಯಾರು ಸಪೋರ್ಟ್ ಮಾಡಲ್ಲ.
ಇದು ಸ್ವಾರ್ಥದ ಮಾತಾಯ್ತು. ಯಾಕಂದ್ರೆ ಸಪೋರ್ಟಿಗೆ ಸಪೋರ್ಟ್ ಸಿಗ್ಬೇಕಂತ ಹೇಳಿ ಆ, ನಾನು ಸಪೋರ್ಟ್ ಮಾಡ್ತೀನಿ. ಬಟ್ ಅಲ್ಲಿ ಆ ವ್ಯಕ್ತಿಗಳಿಗೆ ನಮ್ ಸಪೋರ್ಟ್ ಅವಶ್ಯಕತೆ ಇಲ್ಲ ಅಂದ್ರೆ ಅಲ್ಲಿ ಹೋಗಿ ಸಪೋರ್ಟ್ ಮಾಡೋದು ಇದು ಕೂಡ ಒಂದು ತಪ್ಪು. ಯಾಕಂದ್ರೆ ಅದು ನಾವು ಅವ್ರಿಗೆ ಮೆಂಟಲ್ ಟಾರ್ಚರ್ ಕೊಟ್ಟಂಗ ಅಥವಾ ಹೆರಾಸ್ಮೆಂಟ್ ಮಾಡಿದಂಗ ಆಗ್ತದ. ಸೊ ಆ ರೀತಿ ಏನು ಸಪೋರ್ಟ್ ಮಾಡಬೇಡ್ರಿ. ನಿಜವಾಗ್ಲೂ ಅವ್ರಿಗೆ ಅವಶ್ಯಕತೆ, ನಮ್ ಸಪೋರ್ಟ್ ಅವಶ್ಯಕತೆ ಇತ್ತಂದ್ರ ಅಲ್ಲಿ ಪ್ರಥಮವಾಗಿ ನೀವು ನಿಲ್ರಿ. ಅನಾವಶ್ಯಕವಾಗಿ ಸಪೋರ್ಟ್ ಹೋಗಿ ಕೊಡಕ್ ಹೋದ್ರಂದ್ರ ತನ್ನ ಮರ್ಯಾದೆ ತಾನೇ ಕಳ್ಕೊತೀರಿ. ಮತ್ತ ಆ ವ್ಯಕ್ತಿಗೆ ನಮ್ಮಿಂದ ಟಾರ್ಚರ್ ಆಗ್ತದ. ಇದು ಮಾನವೀಯ ಹಂತದಲ್ಲಿ ಬರಲ್ಲ. ಇದು ಪ್ರೀತಿ ಸ್ನೇಹ ಇದು ಯಾವ್ದೋ ಹಂತದಲ್ಲಿ ನಿಯಮದಲ್ಲಿ ಇದು ಬರಲ್ಲ. ಆ ವ್ಯಕ್ತಿಗೆ ನಿಜವಾಗ್ಲೂ ನಿಮ್ ಸಪೋರ್ಟ್ ಅವಶ್ಯಕತೆ ಇತ್ತಂದ್ರ ಮಾತ್ರ ನೀವು ಸಪೋರ್ಟ್ ಮಾಡಿ. ಹಾಗಂತ ಅವ್ರು ಕೇಳ್ಕೊಂಡ್ ಬರಲ್ಲ. ನೀವು ಅರ್ಥ ಮಾಡ್ಕೋರಿ, ಸಿಚುವೇಶನ್ ಅರ್ಥ ಮಾಡ್ಕೋರಿ. ಆ ಸಿಚುವೇಶನ್ ಅರ್ಥ ಮಾಡ್ಕೊಂಡ ನಂತರ ನಿಮ್ಗೆ ಗೊತ್ತಾಗ್ತದೆ ಇಲ್ಲಿ ರಿಯಲಿ ನನ್ ಸಪೋರ್ಟ್ ಬೇಕೇ ಬೇಕು. ಅವಾಗ ನೀವು ಸಪೋರ್ಟ್ ಮಾಡಿ. ಸಪೋರ್ಟ್ ಮಾಡಿದ ನಂತರ ಆ ವ್ಯಕ್ತಿಯ ಪರಿಸ್ಥಿತಿ ಸುಧಾರಿಸಿದ ನಂತರ ನೀವು ನಿಮ್ ಪಾಡಿಗಿರಿ. ನೀವು ಅನ್ಬೋದು ಸರ್ ಇದರಿಂದ ನಮ್ಗೆ ಏನು ಲಾಭ ಅಂತೇಳಿ. ಆರ್ಥಿಕವಾಗಿ ಏನ್ ಲಾಭ ಆಗ್ತೋ ಬಿಡ್ತದ ಗೊತ್ತಿಲ್ಲ. ಬಟ್ ಮಾನವೀಯ ರೀತಿಯಲ್ಲಿ ಮತ್ತು ಈ ಆತ್ಮ ಮತ್ತು ಒಳಗೊಂದು ಹೃದಯ ಇರುತ್ತಲ್ಲ, ಅದು ಬಹಳ ಹೆಮ್ಮೆಯಿಂದ ಬಡ್ಕೊಳ್ತದೆ. ಸೊ ಆ ಕ್ಷಣ ನೆಮ್ಮದಿಯ ಕ್ಷಣ ₹1,00,00,000 ಕೊಟ್ಟರು ನಿಮ್ಗೆ ಸಿಗಲ್ಲ. ನಿಸರ್ಗದ ಮಡಿಲಲ್ಲಿ ಪ್ಯೂರ್ ಆಗಿ ಪ್ರೌಡ್ ಆಗಿ ನೀ ಅಡ್ಡಾಡಬಹುದು. ಭೂಮಿ ತಾಯಿಗೆ ಅಟ್ಲೀಸ್ಟ್ ಹೇಳ್ಕೋಬಹುದು ನಾನು ಮಣ್ಣಿನ ಮಗ ಅಂತ ಹೇಳಿ. ಈ ಫೀಲಿಂಗ್ಸ್ ₹1,00,00,000 ಕೊಟ್ಟರೆ ಸಿಗಲ್ಲ. ಸೊ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ರಿ. ಅಪ್ಪಿತಪ್ಪಿ ನೀವು ಯಾರಿಗಾದ್ರೂ ಜೀವಕ್ಕಿಂತ ಜಾಸ್ತಿ ಸಪೋರ್ಟ್ ಮಾಡೋರಿದ್ರಂದ್ರ ಸ್ವಾರ್ಥಕ್ಕಾಗಿ ಎಲ್ಲ ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ಆ ವ್ಯಕ್ತಿನೂ ಕೂಡ ನಿಮ್ ಸಪೋರ್ಟ್ಗೆ ಯೋಗ್ಯ ಇರ್ಬೇಕು. ಹಾಗಂತ ನೀವೇನ ಅರ್ಥ ಮಾಡ್ಕೊಳ್ಳೋರ ಆ ವ್ಯಕ್ತಿ ಸಾವುಕಾರ ಇರ್ಬೇಕು ಅಥವಾ ಕಾಣಕ್ ಚಂದ ಇರ್ಬೇಕು ಇದು ಹೇಳ್ತಾ ಇಲ್ಲ ನಾನು. ಆ ವ್ಯಕ್ತಿ ಕ್ರೂರಿ ಆಗಿರ್ಬಾರ್ದು, ಸೈಕೋ ಆಗಿರ್ಬಾರ್ದು. ಅವನಲ್ಲಿ ದಯೆ, ಕರುಣೆ, ಪ್ರೀತಿ, ಇನ್ನೊಂದು ಜೀವಿಯ ಬಗ್ಗೆ ದಯೆ, ಕರುಣೆ, ಪ್ರೀತಿ, ಸ್ನೇಹದ ಮನೋಭಾವ ಇರಬೇಕು. ಇನ್ನೊಬ್ಬರ ನೋವು ಕೂಡ ಅವಂಗ ತನ್ನ ನೋವು ಅನಿಸಿರ್ಬೇಕು. ಅಂತ ವ್ಯಕ್ತಿಗೆ ನಾವು ಸಪೋರ್ಟ್ ಮಾಡಬೇಕು. ಎಲ್ಲ ಲಿಮಿಟೇಷನ್ಗಳನ್ನ ಮೀರಿ ಸಪೋರ್ಟ್ ಮಾಡ್ಬೇಕು. ನಾನು ಅಂತ ವ್ಯಕ್ತಿ ಯಾರಾದ್ರೂ ಇದ್ರಂದ್ರ ಎಲ್ಲ ಲಿಮಿಟೇಷನ್ಗಳನ್ನ ಮೀರಿ ಸಪೋರ್ಟ್ ಮಾಡ್ತೀನಿ. ಆ ಸಪೋರ್ಟ್ದಲ್ಲಿ ನಮ್ಮ ಜೀವ ಹೋದ್ರು ಓಕೆ. ಯಾಕಂದ್ರ ಅವರು ನಿಜವಾದ ಭೂಮಿ ತಾಯಿ ಮಕ್ಕಳು, ಮಾನವೀಯತೆ ಉಳ್ಳ ಮಕ್ಕಳು, ಹೃದಯವಂತರು, ಬಂಗಾರದ ಮನುಷ್ಯರು. ಮೈಯೆಲ್ಲ ನಮ್ಮಂಗಿರ್ತದ, ಆದ್ರ ಮನಸ್ಸು ಬಂಗಾರ. ಅಂತ ವ್ಯಕ್ತಿಗಳನ್ನ ರಕ್ಷಣೆ ಮಾಡೋದು ನಮ್ಮ ಆದ್ಯ ಕರ್ತವ್ಯ. ಭೂಮಿ ತಾಯಿ ಮಕ್ಕಳಾಗಿ ನಾವು ಅಂತವ್ರು ಯಾರಾದ್ರೂ ನಿಮ್ ಕಣ್ ಎದುರು ಇದ್ರ ಕಾಪಾಡ್ರಿ, ಅವ್ರನ್ನ ಸಪೋರ್ಟ್ ಮಾಡ್ರಿ. ಯಾಕಂದ್ರ ಅಂತ ವ್ಯಕ್ತಿನ ನಾವು ಬದುಕಿಸಿದಂದ್ರ ಆ ವ್ಯಕ್ತಿ ಮತ್ತೊಂದು 100 ವ್ಯಕ್ತಿಗಳನ್ನ ಜೀವಂತವಾಗಿ ಇಡ್ತಾನೋ, ಸಹಾಯ ಮಾಡ್ತಾನೋ, ಸಪೋರ್ಟ್ ಮಾಡ್ತಾನೋ. ಸೊ ಇಷ್ಟೇ ಹೇಳ್ತೀನಿ. ಇದು ಬರೀ ಮಾತಲ್ಲ, ಜೀವನದಲ್ಲಿ ನಮ್ಮ ನಡವಳಿಕೆ ಆಗಿರ್ಬೇಕು. ನಿಮಗಷ್ಟಲ್ಲ, ಇದು ನನಗೂ ಕೂಡ ಅನುಭವ ಆಗ್ತದ. ನಾನು ಯಾವ ರೀತಿ ಬದುಕ್ತಾ ಇದ್ದೀನಿ, ನಡೀತಾ ಇದ್ದೀನಿ, ಅದು ನನ್ನನ್ನು ಪ್ರೀತಿಸೋ ಜನರಿಗೆ, ಗೌರವಿಸೋ ಜನರಿಗೆ ಅಥವಾ ಈ ಭೂಮಿ ತಾಯಿಗೆ ಗೊತ್ತದ. ಧನ್ಯವಾದ.